ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮಾಸ ಆರಂಭ ಆಗ್ತದೆ. ಶನೀಶ್ವರ ಸ್ವಾಮಿ ನಾವೆಲ್ಲ ಏನ್ ಹೇಳ್ತೀವಿ ಅಂತಂದ್ರೆ ಶನಿ ಕಾಟ ಇರ್ತದ ಅಂತ ಹೇಳ್ತಿರ್ತೀವಿ. ಆದ್ರೆ ಶನಿ ಯಾವಾಗ ಕಾಡ್ತಾನಂತಂದ್ರೆ ಯಾವಾಗ ನಮಗ ಅಹಂ ಬರ್ತದಲ್ಲ, ಅಹಂಕಾರ ಬರ್ತದಲ್ಲ, ಆಗ ಶನೀಶ್ವರ ಕಾಡ್ತಿರ್ತಾನೆ. ಅದಕ್ಕೆ ನೀವೆಲ್ಲರೂ ಕೂಡ ಶನೀಶ್ವರ ಸ್ವಾಮಿಯಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲಾ ಇಚ್ಛೆ ಪೂರ್ಣ ಆಗ್ಲಿ, ಶ್ರದ್ಧೆಯಿಂದ ನೀವೆಲ್ಲ ಭಾಗವಹಿಸಿದಿರಿ. ಗುರುಶಾಂತೇಶ್ವರ ಅನುಗ್ರಹ, ಶನೀಶ್ವರ ಮಹಾಸ್ವಾಮಿ ಅನುಗ್ರಹ ಸದಾ ಇರಲಿ. ಹಂಗೇನೆ ನಾಳೆ 17ರಿಂದ ಮುಂದಿನ ಅಮಾವಾಸ್ಯೆವರೆಗೂ ಅಧಿಕ ಮಾಸದಲ್ಲಿ ನಾವೇನ್ ಮಾಡ್ತೀವಿ? ಪೂಜೆ ಮಾಡ್ತೀವಿ. ಮತ್ತ ಎಲ್ಲೆಲ್ಲಿ ಹೋಗ್ತೀವಿ ನಾವು? ಬೇರೆ ಬೇರೆ ಕ್ಷೇತ್ರಗಳಿಗೆ, ನೆನಪಲ್ಲಿಟ್ಕೊಳ್ಳಿ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನು ಪಡೆದ್ರೆ ಲಾಭ ಆಗ್ತದ ಅಂತ ಹೇಳ್ತಾರೆ. ಆದ್ರೆ ಗೊತ್ತಿರಲಿ ನಿಮಗ, ನಮ್ಮೂರು ದೇವರನ್ನ ಬಿಟ್ಟು ನಾವು ಇನ್ನೊಂದು ಕಡೆ ದೇವ್ರಿಗೆ ಹೋದ್ರೆ ಫಲ ಅಂತೂ ಸಿಗಂಗಿಲ್ಲ. ಎಲ್ಲಾ ದೇವ್ರಿಗೆ ಹೋಗಿ ಬರ್ರಿ. ಆದ್ರೆ ನಿಮ್ಮಲ್ಲಿರುವಂತ ಯಾವ್ಯಾವ ಊರಲ್ಲಿ ಇರ್ತಿರೋ ಆಯಾ ಊರೊಳಗೆ ನಿಮ್ಮ ದೇವಸ್ಥಾನಗಳಿಗೆ ನೀವು ಹೋಗಿ ಅಲ್ಲಿ ಏನ್ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಿ ಅಂದ್ರೆ ಅಧಿಕ ಅಂದ್ರೆ ಪ್ಲಸ್, ನೀವ್ ಏನ್ ಕೇಳ್ತಿರಲ್ಲ ಅದು ಡಬಲ್ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಪುಣ್ಯದ ಕೆಲಸ ಮಾಡಿ ನಿಮ್ಮ ಊರೊಳಗಿರುವ ದೇವಸ್ಥಾನ, ಮಠ, ಮಂದಿರಕ್ಕೆ ಹೋಗಿ ನಂತರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬನ್ನಿ. ಆದ್ರೆ ನಿಮ್ಮ ಊರನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋದ್ರೆ ಫಲ ಸಿಗಂಗಿಲ್ಲ. ಇದು ನಿಮಗ್ ಗೊತ್ತಿರ್ಲಿ. ಅದಕ್ಕೆ ಅವುಗಳನ್ನೆಲ್ಲ ನೀವು ಮಾಡ್ಕೊಂತ ಹೋಗ್ರಿ ಅನ್ನೋ ಮಾತನ್ನ ಹೇಳ್ತಾ ನಿಮ್ಗೆಲ್ಲರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಈಗ ಅಲ್ಲಿ ಬರ್ತಾರ, ನಿಮ್ ಹತ್ತಾರ ಬಂದ ತಕ್ಷಣ ಪೂರ್ಣಾವತಿ ಮುಟ್ರಿ. ಶನೇಶ್ವರಾಯ ನಮಃ ಸ್ವಾಹಾ. ಶನೇಶ್ವರಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೇಶ್ವರಾಯ ನಮಃ ಸ್ವಾಹಾ. ಶನೇಶ್ವರಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೇಶ್ವರಾಯ ನಮಃ ಸ್ವಾಹಾ. ಶನೇಶ್ವರ ಸಂಭೂತಂ ನಮಾಮಿ ಶನೇಶ್ವರಂ ನೀಲಾಂಜನ ಸಮಾಭಾಸಂ ರವಿಭ್ರಂ ಯೋಗ್ರಜಂ ಛಾಯಾ ಮಾತಾಂಡ ಸಂಭೂತಂ